ಹಾಯ್ ನಮಸ್ತೆ. ಸೊ ನಾವು ಫ್ರೆಂಡ್ಸ್. ಸೊ ಕಾರ್ಪೊರೇಟ್ ಮಂದಿ ಆ್ಯಸ್ ಯೂಶ್ವಲ್ ಏನಾದರೂ ವೀಕೆಂಡ್ ಯುನೀಕ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಸೊ ನಮಗೆ ಯಶಸ್ ಮೂಲಕ ಇದ್ರ ಬಗ್ಗೆ ಗೊತ್ತಾಯಿತು. ಹೀ ಈಸ್ ಅ ಗುಡ್ ಫ್ರೆಂಡ್ ಆಫ್ ಅಸ್. ಸೊ ಇದ್ರ ಬಗ್ಗೆ ತಿಳ್ಕೊಂಡಾಗ ವಿ ವರ್ ಕ್ಯೂರಿಯಸ್ ಏನಿರ್ಬೋದು ಇದು ಅಂತ. ಸೊ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದ್ವಿ. ಬಟ್ ಆ್ಯಸ್ ವಿ ಸ್ಟಾರ್ಟೆಡ್ ತುಂಬ ಗೊತ್ತಾಯಿತು ಇದ್ರ ಬಗ್ಗೆ. ಸೊ ಬಯೋಪಾರ್ಕ್ 1 ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ದಿಸ್. ಅಲ್ಲಿ ಎಂಟ್ರಾಗ್ತಾ ಎಷ್ಟೊಂದು ಇನ್ಫಾರ್ಮೇಷನ್ಸ್ ಗೊತ್ತಾಯಿತು ನಮಗೆ. ಇಲ್ಲಿರೋ ನಮ್ಗೆ ಈ ಥರ ಒಂದು ಅರ್ಬನ್ ಜಂಗಲ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇದು ನಮ್ಮ ವಿಸಿನಿಟಿನಲ್ಲೇ ಇದೆ ಆ್ಯಂಡ್ ಇದರಿಂದ ಎಷ್ಟು ಯೂಸ್ಫುಲ್ ಆಗ್ತಾಯಿದೆ ಎಲ್ಲ ಜನರಿಗೂ ಅದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡ್ವಿ. ಮತ್ತು ಒಳಗಡೆ ಎಷ್ಟೊಂದು ಸ್ಪೀಶೀಸ್ ಇದೆ, ಗಿಡಗಳು, ಇದ್ರದ್ದು ಮೆಡಿಸಿನಲ್ ವ್ಯಾಲ್ಯೂಸ್ ಏನು, ಇದು ವಾಟ್ ಈಸ್ ನೇಚರ್ ಆಲ್ ಅಬೌಟ್, ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡ್ವಿ. ಆ್ಯಂಡ್ ಇದೆಲ್ಲ ತಿಳ್ಕೊತಾ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ, ಅದನ್ನು ಏನು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೊಂಡ್ವಿ ಇದರಲ್ಲಿ. ಸೊ ಆದಷ್ಟು ನೇಚರ್ ಉಳಿಸಿ ಈ ಥರ ಎಲ್ಲ ವಾಕಿಗೆ ಬಂದಾಗ ಟ್ರೈ ಆ್ಯಂಡ್ ಅವಾಯ್ಡ್ ಬ್ರಿಂಗಿಂಗ್ ಪ್ಲಾಸ್ಟಿಕ್ಸ್. ಆ್ಯಂಡ್ ಈವನ್ ಇಫ್ ಯು ಬ್ರಿಂಗ್ ಅದನ್ನು ಎಲ್ಲಿ ಕರೆಕ್ಟಾಗಿ ಡಿಸ್ಪೋಸ್ ಮಾಡಬೇಕೋ ಅಲ್ಲೇ ಮಾಡಿ. ದಯವಿಟ್ಟು ಈ ಥರ ಎಲ್ಲ ಬಂದು ಇಷ್ಟು ಒಳ್ಳೆ ಜಾಗ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಪೀಸ್ಫುಲ್ ಇತ್ತು. ಈ 2 hours ನಾವು ಎಲ್ಲಿದ್ವಿ ಅನ್ನೋದೇ ನಾವು ಕಳೆದೋಗಿದ್ವಿ. ಸೊ ಈ ಥರ ಜಾಗದಲ್ಲೆಲ್ಲ ಆದಷ್ಟು ದಯವಿಟ್ಟು ಸೇವ್ ಮಾಡಿ, ಕನ್ಸರ್ವ್ ಮಾಡಿ ಈ ಪ್ಲೇಸಸ್ನ. ಆ್ಯಂಡ್ ಇಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್ ಬರ್ತಿದೆ, ನಮ್ಗೆ ಆ್ಯಸ್ ಯೂಶ್ವಲ್ ನಮಗೆ ಸಿಟಿ ಇದೆ. ಸೊ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಮಾಡ್ತಾರೋ ಮಾಡಲಿ. ಈ ಥರ ಫಾರೆಸ್ಟ್ ಜಂಗಲ್ನೆಲ್ಲ ದಯವಿಟ್ಟು ಹಾಳು ಮಾಡಬೇಡಿ. ಇದನ್ನು ಆದಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಯಾರೇ ಬಂದ್ರೂ ಇದ್ರದ್ದು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಯುಟಿಲೈಸ್ ಮಾಡಿ ಆ್ಯಂಡ್ ಆಲ್ಸೋ ಎನ್ಶೂರ್ ಯು ಗಿವ್ ಬ್ಯಾಕ್ ಟು ದ ಸೇಮ್ ನೇಚರ್. ಈ ಒಂದು ಟೀಮ್ ಏನು ಕೆಲಸ ಮಾಡ್ತಿದ್ದಾರೋ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಇವ್ರದ್ದೊಂದು ಪೆಟಿಷನ್ ಕೂಡ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಸಪೋರ್ಟ್ ಮಾಡೋಣ ಪೆಟಿಷನ್ಗೆ. ಇಟ್ ಈಸ್ ವೆರಿ ಗುಡ್ ಕಾಸ್. ಆಮೇಲೆ ದ ವಾಕ್ ಇಟ್ ಸೆಲ್ಫ್ ಈಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ಈ ಥರ ಒಂದು ಪಾರ್ಕ್ ಇದೆ ಅಂತ ನಮ್ಮ ಯೂನಿವರ್ಸಿಟಿಲಿ. ಸೊ ಎಲ್ಲರೂ ಈ ವಾಕಿಗೆ ಪಾರ್ಟಿಸಿಪೇಟ್ ಮಾಡೋಣ. ಆಮೇಲೆ ಈ ಟೀಮ್ಗೆ ಕಂಪ್ಲೀಟ್ ಸಪೋರ್ಟ್ ಕೊಡೋಣ. ಆಮೇಲೆ ಕೆಡ್ಸೋದು ತುಂಬ ಈಸಿ, ಬಟ್ ಅದನ್ನೇ ಬೆಳೆಸ್ಬೇಕಂದ್ರೆ ಸಾವಿರಾರು ವರ್ಷ ಬೇಕು. ಸಾವಿರಾರು ವರ್ಷದಿಂದ ಯಾರೋ ಬೆಳೆಸಿರೋದನ್ನು ನಾವು ಕೆಡ್ಸೋದು ಬೇಡ. ನಾವು ಸಪೋರ್ಟ್ ಮಾಡಿ ಇದನ್ನು ಉಳಿಸಿ ನಮ್ಮ ಮಕ್ಳುಗಳೇನ ಇರ್ತಾರೆ ಮುಂದೆ ಅವರಿಗೆ ಫೋಟೋದಲ್ಲಿ ತೋರಿಸೋದಕ್ಕಿಂತ ಆ್ಯಕ್ಚುಲಿ ಅವ್ರು ಬಂದು ಇಲ್ಲಿ ಎಂಜಾಯ್ ಮಾಡಲಿ. ಅದಕ್ಕೆ ಸೇವ್ ಮಾಡೋಕ್ಕೆ ನಾವು ಆದಷ್ಟು ಟ್ರೈ ಮಾಡೋಣ. ಥ್ಯಾಂಕ್ ಯು.